guys, welcome back to my YouTube channel. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5 ಗಂಟೆ ಆಗಿದೆ. ನಾನು ಇವಾಗಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪು ಕೂಡ ಇಲ್ಲೇ ಮಲಗಿದ್ದಾಳೆ. ಬೆಳಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇನ್ನು ಮುಂದೆ ಹೇಗೆ ಹೋಗುತ್ತೆ ವಿಡಿಯೋ ಅಂತ. ನೋಡ್ತಾ ಇರಿ, ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ನಿಮ್ಮ ಹೇರ್ ಕೇರ್ ರೊಟೀನ ಶೇರ್ ಮಾಡಿ ಅಂತ. ಬಟ್ ಆ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ. ನಿನ್ನೆ ಫುಲ್ ವ್ಲಾಗ್ ಮಾಡಿದ್ದೆ, ಆ ವ್ಲಾಗ್ ಯಾಕೋ ಗೊತ್ತಿಲ್ಲ ಡಿಲೀಟ್ ಆಗಿದೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ವಿಡಿಯೋ ಮಾಡಿರಲಿಲ್ಲ. ಯಾಕೋ ಬೇಜಾರಾಯಿತು, ಫಸ್ಟ್ ವಿಡಿಯೋ ಅಲ್ವಾ. ಹಾಗಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಅದನ್ನು ನನ್ನ ಹೇರ್ ಕೇರ್ ರೊಟೀನ ಶೇರ್ ಮಾಡ್ಕೋತೀನಿ. ನೀವಿವಾಗ ನೋಡ್ತಿದ್ದೀರಲ್ಲ, ಇವಳು ನಮ್ಮನೆ ಮೊದಲನೇ ಮುದ್ದಾದ ಮಗಳು. ಹಾಗೆ ನಮ್ಮನೆ ಸಿಂಹಿಣಿ ಅಂತಲೇ ಹೇಳ್ಬೋದು ಇವಳನ್ನ. ಇವಳಂದರೆ ಮನೇಲಿ ಎಲ್ಲರಿಗೂ ತುಂಬಾ ಮುದ್ದು. ಹಾಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಾಳೆ. ಪಾಪು ಬಂದಮೇಲೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ, ತುಂಬ ರ್ಯಾಶ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳಾಗಲಿಲ್ಲ. ಬೇರೆ ಯಾರೇ ಬಂದು ಪಾಪನ ಎತ್ಕೊಂಡ್ರು ಅವ್ರನ್ನೇ ಕಚ್ಚೋಕೆ ಹೋಗ್ತಾಳೆ, ಅಷ್ಟು ಪ್ರೊಟೆಕ್ಟ್ ಮಾಡ್ತಾಳೆ. ನಮ್ಗೆ ಅದೇ ಖುಷಿ. ಇವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ನಮ್ಮ ಸ್ಕೂಟಿ ಮೇಲೆ ಕೂಡ ಅವಳ ಹೆಸ್ರನ್ನ ಹಾಕಿದ್ದೀವಿ. ಅವಳ ಹೆಸರು ಚಿನ್ನಿ ಅಂತಲೇ ನಾವು ಕರೆಯೋದು. ಅಷ್ಟು ಇಷ್ಟ ಅವಳು ಅಂದರೆ. ನಮ್ಮ ಮನೆಗೆ ಮೊದಲನೇ ಮಗಳು ಅಂತಲೇ ಹೇಳ್ಬೋದು ಅವಳನ್ನು. ಹಾಗೆ ನಮ್ಮ ಮನೇಲಿ ಯಾರು ಒಂದು ನಿಮಿಷ ಇಲ್ಲ ಅಂದರೂ ಅವಳು ಇರೋದಿಲ್ಲ. ಅವರು ಹಿಂದಿಂದನೇ ಓಡಾಡ್ತಿರ್ತಾಳೆ. ಯಾವಾಗಲೂ ಒಂದು ನಿಮಿಷನೂ ಸಹ ಬಿಟ್ಟಿರೋದಿಲ್ಲ. ನೋಡ್ತಿರ್ಬೋದು, ನಾವು ಎಲ್ಲಿ ಹೋಗ್ತೀವಿ ಅಲ್ಲೇ ಬರ್ತಾಳೆ, ಹಿಂದಿಂದನೇ ಓಡಾಡ್ಕೊಂಡಿರ್ತಾಳೆ. ನೀವು ನನ್ನ ಹಳೆ ಶಾರ್ಟ್ ವೀಡಿಯೋಸಲ್ಲೆಲ್ಲ ನೋಡ್ಬೋದು ಅವಳು ಎಷ್ಟು ತರಲೆ, ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಅಂತ. ನೋಡ್ತಿರ್ಬೋದು ನೀವು ನಮ್ಮಮ್ಮ ನನ್ನ ಮಗಳ ಜೊತೆ ಹೇಗೆ ಆಟಾಡ್ತಿದ್ದಾರೆ ಅಂತ. ಮಕ್ಕಳೇ ಹಾಗಲ್ವಾ, ಎಷ್ಟೇ ನೋವಿದ್ರೂ ಒಂದ್ಸಲ ಮಕ್ಳು ನಗು ಮುಖನ ನೋಡಿದ್ರೆ ಸಾಕು ಎಲ್ಲ ಮರ್ತೋಗುತ್ತೆ. ಎಷ್ಟೇ ದೊಡ್ಡವರೇ ಆಗಲಿ ಮಕ್ಳ ಜೊತೆ ಅವರು ಕೂಡ ಮಕ್ಕಳಾಗೇ ಬಿಡ್ತಾರೆ. ಮಕ್ಕಳು ದಿನ ದಿನ ಒಂದೊಂದು ಹೊಸ ವಿಷಯಗಳನ್ನು ಕಲಿತಿರ್ತಾವಲ್ಲ, ಅದನ್ನ ನೋಡೋಕ್ಕೆ ಒಂದು ಚಂದ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ನೈಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಆಲ್ಮೋಸ್ಟ್ 10 ಗಂಟೆ ಆಗಿದೆ. ಫ್ರೆಶ್ ಅಪ್ ಆಗಿ ಟಿಫಿನ್ ಎಲ್ಲ ಆಯಿತು. ಇನ್ನು ಪಾಪು ಮಲಗಿದ್ದಾಳೆ, ಅವಳನ್ನ ಎಬ್ಬಿಸಿ ಸ್ನಾನ ಮಾಡಿಸ್ಬೇಕು ಇವಾಗ. ನಾನು ಪಾಪುಗೆ ಇಷ್ಟು ದಿನ ಯೂಸ್ ಮಾಡ್ತಿದ್ದಿದ್ದು ಡರ್ಮಾಡ್ಯೂ ಬೇಬಿ ಸೋಪ್. ಆದರೆ ಇವಾಗ ಅದು ಖಾಲಿ ಆಗಿತ್ತು. ಸ್ವಲ್ಪ ಬೇರೆದು ಟ್ರೈ ಮಾಡೋಣ ಅಂತ ಟೆಡ್ಡಿ ಬಾರ್ ತರಿಸಿದ್ದೀನಿ. ನೋಡಬೇಕು, ಎಲ್ಲರೂ ಅದನ್ನ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಹಾಗಾಗಿ ತರಿಸಿದ್ದೀನಿ. ಕ್ರೀಮು ಮತ್ತು ಲೋಷನ್ಸ್ ಎಲ್ಲ ಬಂದುಬಿಟ್ಟು ಪಾಪುಗೆ ನಾನು ಹಾಕೋದು ಜಾನ್ಸನ್ಸ್ದೆ. ಅಂದರೆ ಕ್ಯಾಂಟೀನಲ್ಲಿ ಅದೇ ಜಾಸ್ತಿ ಸಿಗೋದ್ರಿಂದ ತಂದಿಟ್ಟಿದ್ರು. ಅದು ಇನ್ನೂ ಖಾಲಿಯಾಗಿಲ್ಲ, ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ಅಡ್ಜಸ್ಟ್ ಆಗಿದೆ ಅದು. ವೈಪ್ಸ್ ಬಂದು ಹಿಮಾಲಯ. ಹಾಗೆ ಡೈಪರ್ಸ್ ತುಂಬಾ ಟ್ರೈ ಮಾಡಿದೆ. ನನಗೆ ಪ್ಯಾಂಪರ್ಸೇ ಪಾಪುಗೆ ಸೂಟ್ ಆಗುತ್ತೆ ಅನ್ನಿಸ್ತು, ಅದೇ ಯೂಸ್ ಮಾಡ್ತಿದ್ದೀನಿ. ಅವಳಿಗೆ ಪ್ಯಾಂಪರ್ಸ್ ಅಥವಾ ಯಾವುದೇ ಡೈಪರ್ಸ್ ಹಾಕಿದ್ರೂ ಅವಳಿಗೇನು ರ್ಯಾಷಸ್ ಆ ಥರ ಏನೂ ಆಗೋದಿಲ್ಲ, ಅವಳಿಗೆ ಅಡ್ಜಸ್ಟ್ ಆಗಿದೆ. ಇವತ್ತು ಮಂಡೇ ಆಗಿರೋದ್ರಿಂದ ಅಮ್ಮ ಇವತ್ತು ಪೂಜೆ ಮಾಡ್ತಾರೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ಪೂಜೆ ಮಾಡೋದು ಎಷ್ಟೊತ್ತಾದರೂ ಸರಿ, ಅಲ್ಲಿವರೆಗೂ ಊಟ ತಿಂಡಿ ಏನೂ ಮಾಡೋದಿಲ್ಲ. ಮಧ್ಯಾಹ್ನ ಆದರೂ ಆಯಿತು, ಸಂಜೆ ಆದರೂ ಆಯಿತು. ಅದಕ್ಕೆ ನಾವು ಬೈತಾ ಇರ್ತೀವಿ, ಏನಕ್ಕೆ ತಿಂಡಿ ತಿಂದ್ಬಿಟ್ಟೆ ಊಟ ಮಾಡಿಕೊಂಡೇ ಮಾಡ್ಬೋದಲ್ವ ಅಂತ. ಆದರೆ ಮೊದಲಿಂದ ಅವ್ರದ್ದೇನೋ ಅದು ಅಭ್ಯಾಸ. ಪೂಜೆ ಎಲ್ಲ ಮಾಡೋವರೆಗೂ ಊಟ ತಿಂಡಿ ಏನೂ ಮಾಡೋದಿಲ್ಲ. ಫುಲ್ ಎಲ್ಲ ಕ್ಲೀನಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂತಾರೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ಇವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದರು. ನಮ್ಮದೆಲ್ಲ ತಿಂಡಿ ಆಯಿತು. ಅವರು ಮಧ್ಯಾಹ್ನ ಊಟ ಮತ್ತು ತಿಂಡಿನ ವಾರದ ದಿನ ಒಂದೇ ಸಲ ಮಾಡಿಬಿಡ್ತಾರೆ.
ಪಾಪು ಇನ್ನೂ ಮಲಗಿದ್ಲು, ಹಾಗಾಗಿ ನಾ ಬೆಡ್ ಏನು ಇನ್ನೂ ಕ್ಲೀನ್ ಮಾಡಿಲ್ಲ. ಒಂದ್ಸಲ ಅವಳನ್ನ ಎಬ್ಸಿದ್ರೆ ಮತ್ತೆ ಮಲ್ಕೊಳ್ಳೋದೇ ಇಲ್ಲ. ಫ್ರೆಂಡ್ಸ್, ಇವಾಗ ಪಾಪುದು ಸ್ನಾನ ಆಯಿತು, ಮಲಗಿದ್ದಾಳೆ. ಅವಳಿಗೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಪಂಚೆಯಿಂದ ಸುತ್ತಿ ಹಾಗೆ ಮಲಗ್ತೀನಿ. ಸ್ನಾನ ಮಾಡಿದ ತಕ್ಷಣ ಬಟ್ಟೆ ಹಾಕೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಅವಳು ನಿದ್ದೆ ಮಾಡ್ತಾಳೆ. ಅವಳು ನಿದ್ದೆ ಮಾಡೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗ್ತೀನಿ. ಅವಳಿವಾಗ ಎಲ್ಲನೂ ಐಡೆಂಟಿಫೈ ಮಾಡೋಕ್ಕೆ ಕಲ್ತಿರೋದ್ರಿಂದ ಅವರಪ್ಪ ವಿಡಿಯೋ ಕಾಲ್ ಮಾಡಿದರೆ ಸಾಕು ತುಂಬಾ ಎಕ್ಸೈಟ್ ಆಗ್ತಾಳೆ. ಹಾಗೆ ಯಾವಾಗಲೂ ನಗೋದು, ದಿನ ಒಂದೊಂದು ಆ್ಯಕ್ಟಿವಿಟೀಸ್ನ ಕಲಿತಾ ಇರ್ತಾಳೆ. ಈಗ ಆಲ್ಮೋಸ್ಟ್ ಟೈಮ್ ಬಂದು 1 ಗಂಟೆ ಆಗಿದೆ. ನಮ್ಮಮ್ಮಂದು ಇವಾಗ ಪೂಜೆ ಮುಗಿದಿದೆ. ಇವಾಗ ಪೂಜೆ ಮುಗಿಸಿ ಇವಾಗ ಬಂದು ತಿಂಡಿ ತಿನ್ನಬೇಕು. ನಾನು ನಿಮಗೆ ಟೈಮ್ ತೋರಿಸ್ತೀನಿ, ನೀವು ನೋಡ್ಬೋದು ಎಷ್ಟೊತ್ತಲ್ಲಿ ತಿಂಡಿ ತಿನ್ನುತ್ತೆ ನಮ್ಮಮ್ಮ ಅಂತ. 1:15 ಆಗಿದೆ ಟೈಮು. ಇವಾಗ ಟಿಫಿನ್ ಮಾಡ್ಕೊತು. ಹಾಗೆ ಈಗ ಪಾಪು ಕೂಡ ಇದ್ಲು, ಅವಳನ್ನ ರೆಡಿ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ನೋಡ್ತಿರ್ಬೋದು ನಾನು ಇದೇ ಪ್ರಾಡಕ್ಟ್ಸ್ನ ಪಾಪುಗೆ ಯೂಸ್ ಮಾಡೋದು. ಇವಾಗ ರೆಡಿ ಮಾಡಿ ಕೂಡ ಆಯಿತು. ಅವಳು ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು. ಆಟ ಆಡಿದ್ಮೇಲೆ ಮತ್ತೆ ಮಲ್ಕೊತಾಳೆ. ಅವಳು ಯಾವಾಗ ಮಲ್ಕೊತಾಳೆ ಆ ಟೈಮಲ್ಲಿ ನಾನು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಅವಳು ಮಲ್ಕೊತಾಳೆ. ಇವತ್ತಿನ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.